ಅಯೋಧ್ಯೆಯಲ್ಲಿನ ರಾಮೋತ್ಸವ ಸಂಭ್ರಮ ಕರುನಾಡಿನಲ್ಲಿಯೂ ಜೋರಾಗಿದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನವೇ ಆಗಲಿದೆ ಕರ್ನಾಟಕದಲ್ಲಿ ಮಹಾಯಾಗ. ರಾಮತಾರಕ ಮಹಾಯಾಗ, ಸೀತಾ ಕಲ್ಯಾಣೋತ್ಸವದ ಸಂಭ್ರಮ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಮೋತ್ಸವ ಸಂಭ್ರಮ ಕರುನಾಡಿನಲ್ಲಿಯೂ ಉತ್ಸವ. ಜನವರಿ 22ರಂದು ರಾಮತಾರಕ ಮಹಾಯಾಗ, ಸೀತಾ ಕಲ್ಯಾಣೋತ್ಸವ ಕಲಶಾಭಿಷೇಕಕ್ಕೆ ನಿರ್ಧಾರ. ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಬೃಹತ್ ಯಾಗ. ಅಯೋಧ್ಯೆಯ ತೇರು ಕರುನಾಡಿನಲ್ಲೂ ಮಹಾಸಂಭ್ರಮ. ಜನವರಿ 21ನೇ ತಾರೀಕು ಹಾಗೂ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನವೇ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ 300 ಜನ ಪುರೋಹಿತರ ನೇತೃತ್ವದಲ್ಲಿ ಬೃಹತ್ ರಾಮತಾರಕ ಮಹಾಯಾಗ ನಡೆಯಲಿದೆ. ಅಲ್ಲದೆ ಸೀತಾ ಕಲ್ಯಾಣೋತ್ಸವ, ಸಹಸ್ರ ಕಲಶಾಭಿಷೇಕ ನಡೆಸೋಕೆ ಬ್ರಾಹ್ಮಣ ಮಹಾಸಭಾ ನಿರ್ಧರಿಸಿದೆ. ಈ ಮಹಾಯಾಗಕ್ಕೆ 20ರಿಂದ 22 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ. ರಾಜ್ಯಾದ್ಯಂತ ರಾಮನಾಮ ಜಪ ಮತ್ತು ರಾಮತಾರಕ ಹೋಮವನ್ನು ಆಯೋಜನೆ ಮಾಡಿ ಬೆಂಗಳೂರಿನಲ್ಲಿ ಗೋಪಾಲಯ್ಯನವರ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಸಹಕಾರದ ಜೊತೆಗೆ ಎಲ್ಲ ಸಾರ್ವಜನಿಕರು ಈ ರಾಮನ ಪ್ರತಿಷ್ಠಾಪನದ ಕಾರ್ಯದಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಒಂದು ಮಹಾಯಾಗ, ರಾಮತಾರಕ ಮಹಾಯಾಗವನ್ನು ಇದೇ ತಿಂಗಳು 21 ಮತ್ತು 22 ರಾಣಿ ಅಬ್ಬಕ್ಕದೇವಿ ಒಂದು ಮೈದಾನದಲ್ಲಿ ಇದನ್ನು ಆಯೋಜಿಸಿದೆ. ಹಾಗಾದ್ರೆ ಕರುನಾಡಿನಲ್ಲಿ ನಡೆಯುವ ಈ ಮಹಾಯಾಗದ ವಿಶೇಷತೆ ಏನು ಅಂತ ನೋಡುವುದಾದ್ರೆ, 2023ರ ಅಕ್ಟೋಬರ್ನಲ್ಲಿ ಆರಂಭ ಆಗಿರುವ ರಾಮತಾರಕ ಮಹಾಯಾಗ ಜನವರಿ 22ನೇ ತಾರೀಕು ತನಕ ರಾಮತಾರಕ ಮಂತ್ರವನ್ನ ಜಪ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಇನ್ನು ಈಗಾಗಲೇ 200 ಕೋಟಿ ಜಪ ಹಾಗೂ 12 ಅಕ್ಷರ ಇರುವಂತಹ ರಾಮತಾರಕ ಮಂತ್ರವನ್ನ ಜಪಿಸಲಾಗಿದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರವನ್ನ ಪಠನೆ ಮಾಡಲಾಗ್ತಾ ಇದೆ. ಯಜ್ಞ ಯಾಗಕ್ಕಿಂತಲೂ ಪ್ರಭಾವಶಾಲಿಯಾಗಿರುವ ರಾಮತಾರಕ ಮಂತ್ರ ಇದಾಗಿದೆ. ಮಡಿ ಹಾಗೂ ಜಾತಿ ಧರ್ಮದ ಭೇದವಿಲ್ಲದೆ ರಾಮತಾರಕ ಮಂತ್ರವನ್ನ ಪಠನೆ ಮಾಡಲಾಗುತ್ತೆ. ಮನುಷ್ಯನ ಕಷ್ಟವನ್ನೆಲ್ಲ ದೂರವಾಗಿಸಿ ಮೋಕ್ಷ ಕೊಡುತ್ತೆ ಈ ಮಂತ್ರ. ಇನ್ನು ಇಡೀ ರಾಜ್ಯದಲ್ಲಿ ಯಾಗ ಮಾಡಿ ರಾಮತಾರಕ ಮಂತ್ರವನ್ನ ಪಠಿಸಿ ಜಪ ತಪಗಳಲ್ಲಿ ತೊಡಗಿಕೊಳ್ಳಲಾಗುತ್ತೆ. ಸಹಸ್ರ ಕಳಶ ಅಭಿಷೇಕದ ಜೊತೆಗೆ ಸೀತಾರಾಮ ಕಲ್ಯಾಣೋತ್ಸವವನ್ನ ನೆರವೇರಿಸಲಾಗುತ್ತೆ. ಈ ರಾಮತಾರಕ ಜಪ ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥ ಮಂತ್ರ. ಇದರಲ್ಲಿ 13 ಅಕ್ಷರ ಇರ್ತದೆ. ನಾಮ ಮಂತ್ರಕ್ಕೆ ಬಹಳ ವಿಶೇಷವನ್ನು ಶಾಸ್ತ್ರ ಪುರಾಣ ಹೇಳಿದೆ. ನಾವು ಯಜ್ಞಯಾಗ ಮಾಡೋದಕ್ಕಿಂತಲೂ ಹೆಚ್ಚು ಪುಣ್ಯ ಬರೋದು ಈ ನಾಮಮಂತ್ರ ಜಪ ಮಾಡಿದಾಗ. ಇದಕ್ಕೆ ಯಾವುದೇ ಮಡಿಯ ಚೌಕಟ್ಟಿಲ್ಲ. ಈ ರಾಮತಾರಕ ಮಂತ್ರವನ್ನು ನಾವು ಎಚ್ಚರ ಇದ್ದಾಗೆಲ್ಲ ನಮ್ಮ ಪ್ರತಿ ಉಸಿರಿನಲ್ಲೂ ಈ ರಾಮ ಜಪವನ್ನು ಮಾಡಬಹುದು. ರಾಜ್ಯಾದ್ಯಂತ ತಾಲೂಕು ಜಿಲ್ಲೆಯಲ್ಲಿ ರಾಮ ಹಾಗೂ ಆಂಜನೇಯನ ದೇಗುಲದಲ್ಲಿ ರಾಮತಾರಕ ಮಹಾಯಾಗವೂ ನಡೆಯಲಿದೆ. ಅಯೋಧ್ಯೆಯ ಐತಿಹಾಸಿಕ ದಿನಕ್ಕೆ ಕರುನಾಡು ಸಂಭ್ರಮದಿಂದ ತಯಾರಾಗ್ತಿದೆ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.